Hello everyone. Fifth sem becomes syllabus Income Tax 1 for the assessment year 2020-21. Chapter 4 Income from Salary, presented by Dr. Pramila K.S. Today let us discuss about the meaning of Dionys allowance or Dionys pay. Dionys allowance is an allowance paid by an employer to the employee to meet the increasing prices of commodities, etc. It is fully taxable. Actually, there is no much difference between Dionys allowance and Dionys pay. Dionys pay in the sense which enters into service benefit. Dionys allowance, only if it is specified that it enters into service benefit, then it can be calculated for service benefit. Otherwise, it cannot be. So only that is the difference between Dionys allowance and Dionys pay. Okay, otherwise both are given by the employer to employee for the increasing prices of the commodity. Okay, you might have calculated in your previous year, that is cost of living index. Okay, that is through that the DA is calculated. Okay, Dionys allowance ಅಥವಾ Dionys pay ಅಂತಂದ್ರೆ ಇದು ಒಂದು ರೀತಿಯ ಅಲೋಯನ್ಸ್, ಎಂಪ್ಲಾಯಿಗೆ ಕೊಡುವಂಥ ಬೆನಿಫಿಟ್. ಏನಕ್ಕೆ ಇದು ಕೊಡ್ತಾರೆ ಅಂತಂದರೆ, ನೀವು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನೋಡಿರ್ತೀರ. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸಲ್ಲಿ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಸೊ ಅದ್ರ ಮೇಲ್ಗಡೆ ಡಿ ಎ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿಬಿಟ್ಟು ಅಷ್ಟು ಡಿ ಎ ಕೊಡ್ತಾರೆ. ಯಾಕಂದರೆ ಅವರ ಒಬ್ಬರು ಎಂಪ್ಲಾಯಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಳಿಬಾರ್ದಲ್ವಾ. ಇಲ್ಲಾಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಸ್ಯಾಲ್ರಿ ಅಷ್ಟೇ ಬರ್ತಾ ಇದೆ ಅಂತಂದರೆ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಕಡಿಮೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಡಿ ಎ ಕೊಟ್ಟುಬಿಟ್ಟು ಅದನ್ನು ಕಂಪನ್ಸೇಟ್ ಮಾಡ್ತಾರೆ, ರೈಸಿಂಗ್ ಪ್ರೈಸಸ್ನ ಕಂಪನ್ಸೇಟ್ ಮಾಡ್ತಾರೆ. ಇಲ್ಲಿ ಡಿ ಎ ಮತ್ತು ಡಿಯೋನಸ್ ಪೇಗೆ ತುಂಬ ಡಿಫ್ರೆನ್ಸ್ ಇರಲ್ಲ. ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಡಿಯೋನಸ್ ಪೇ ಅಂದರೆ ಅದು ವಿಚ್ ಎಂಟರ್ಸ್ ಇಂಟು ಸರ್ವಿಸ್ ಬೆನಿಫಿಟ್. ರಿಟೈರ್ಮೆಂಟ್ ಸರ್ವಿಸ್ ಬೆನಿಫಿಟ್ಗೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಡಿ ಪಿನ ಯೂಸ್ ಮಾಡ್ಕೋತೀವಿ. ಬಟ್ ಡಿಯೋನಸ್ ಅಲೋಯನ್ಸ್ ಅಂತ ಅಂದಾಗ ಅದರಲ್ಲಿ ಸ್ಪೆಸಿಫೈ ಮಾಡಿರಬೇಕು ಎಷ್ಟು ಪಾರ್ಟ್ ಎಂಟರ್ಸ್ ಇಂಟು ಸರ್ವಿಸ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಅದನ್ನು ಸರ್ವಿಸ್ ಬೆನಿಫಿಟ್ಗೆ ತೊಗೊಳಲ್ಲ, ಅಷ್ಟೇ ಡಿಫ್ರೆನ್ಸು. ಇಲ್ಲಾಂದರೆ ಎರಡು ಸೇಮ್. ನೆಕ್ಸ್ಟ್ ಬೋನಸ್ ಅಂತಂದ್ರೆ, ಇಟ್ ಈಸ್ ಅನ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಮನಿ ದಟ್ ಈಸ್ ಆಡೆಡ್ ಟು ಸಮ್ವನ್ಸ್ ಪೇ ಫಾರ್ ದೇರ್ ಹಾರ್ಡ್ ವರ್ಕ್. ಬೋನಸ್ ಇಸ್ ಟ್ಯಾಕ್ಸಬಲ್ ಆನ್ ರಿಸಿಪ್ಟ್ ಬೇಸಿಸ್ ಇಫ್ ನಾಟ್ ಟ್ಯಾಕ್ಸ್ಡ್ ಅರ್ಲಿಯರ್ ಆನ್ ಡ್ಯೂ ಬೇಸಿಸ್. ಬೋನಸ್ ನೀವು ತುಂಬ ಸತಿ ಕೇಳಿರ್ತೀರಾ, ಮನೆಯಲ್ಲೂ ಹೇಳಿರ್ತಾರೆ. ಬೋನಸ್ ಯೂಶುವಲಾಗಿ ಯಾವಾಗ ಕೊಡ್ತಾರೆ ಅಂತಂದರೆ, ಪ್ರಾಫಿಟ್ ಜಾಸ್ತಿ ಇದ್ದಾಗ ಬೋನಸ್ ಕೊಡ್ತಾಯಿದ್ರು. ಆಮೇಲೆ ಆ್ಯಕ್ಚುಲಿ ಮೊದಲು ಇದು ಸ್ಟಾರ್ಟ್ ಆಗಿದೆ ಹಾಗೆ. ಬೋನಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, ಪ್ರಾಫಿಟ್ ಜಾಸ್ತಿ ಇರುತ್ತಿತ್ತು, ಆವಾಗ ಬೋನಸ್ ಅಂತ ಕೊಡ್ತಾಯಿದ್ರು. ಬೋನಸ್ ಪ್ರಾಫಿಟ್ ಆದಾಗ ಕೊಡ್ತಾಯಿದ್ರು. ಆಮೇಲೆ ಅದನ್ನು ರೂಲ್ ಮಾಡಿ ಬೋನಸ್ ಕೊಡಬೇಕು ಅಂತ ಹೇಳಿ ಬಂತು. ಸೊ ಬೋನಸ್ is an extra benefit given by employer to employee, but this is taxable only on receipt basis. ಡ್ಯೂ ಬೇಸಿಸ್ ಅಲ್ಲಿ ಡ್ಯೂ ಆಗಿದೆ ಬೋನಸ್ ಅಂತಂದರೆ ಟ್ಯಾಕ್ಸ್ ಮಾಡಬಾರ್ದು, ರಿಸಿಪ್ಟ್ ಆಗಿದೆ ಅಂತಂದರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಮೀನಿಂಗ್ ಆಫ್ ಪ್ರಾವಿಡೆಂಟ್ ಫಂಡ್. ಪ್ರಾವಿಡೆಂಟ್ ಫಂಡ್ ಅಂದರೆ ಏನು? ಇಟ್ ಈಸ್ ಅ ರಿಟೈರ್ಮೆಂಟ್ ಬೆನಿಫಿಟ್, ರಿಟೈರ್ಡ್ ಆದಾಗ ಸಿಗುವಂಥದ್ದು, wherein employer and employee contribute certain percentage of employee salary to a fund which shall be invested by the Provident Fund authorities in gilt-edged securities, and such investment shall earn interest, and such interest shall be credited to Provident Fund account of the employee on a regular basis. The accumulated sum, that is the employee's contribution and interest plus employer's contribution and interest, is paid to the employee at the time of retirement. ಪ್ರಾವಿಡೆಂಟ್ ಫಂಡ್ ಅಂತ ಅನ್ನೋದು ರಿಟೈರ್ಡ್ ಆದಾಗ ಕೊಡುವಂಥ ಒಂದು ಬೆನಿಫಿಟ್ ಇದು. ಓಕೆ, ಯಾಕೆ ಕೊಡ್ತಾರೆ ಅಂತಂದರೆ, ರಿಟೈರ್ಡ್ ಆದಮೇಲೆ ಮತ್ತೆ ದುಡಿಯೋದಕ್ಕಾಗಲ್ಲ. ಸೊ ಮತ್ತೆ ಅವ್ರಿಗೇನಾದರೂ ಸ್ವಲ್ಪ ಬೆನಿಫಿಟ್ಸ್ ಹೋಗಬೇಕು ಅಂತ ಹೇಳ್ಬಿಟ್ಟು ದುಡಿಯೋ ಕಾಲದಲ್ಲೇ ಅವರು ಇನ್ನು ಅರ್ನಿಂಗಲ್ಲಿ ಇದ್ದಾಗಲೇ ಎಂಪ್ಲಾಯಿ ಒಂದಷ್ಟು ಪರ್ಸೆಂಟೇಜ್, ಯೂಶುವಲ್ ಆಗಿ 10%, 12%, 8%, ಡಿಪೆಂಡ್ಸ್ ಆನ್ ದಿ ಆರ್ಗನೈಸೇಷನ್, ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. ಎಂಪ್ಲಾಯಿ ಎಷ್ಟು ಇನ್ವೆಸ್ಟ್ ಮಾಡ್ತಾರೋ ಅಷ್ಟೇ ಎಂಪ್ಲಾಯರು ಇನ್ವೆಸ್ಟ್ ಮಾಡ್ತಾರೆ. ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿನೂ ಮಾಡ್ತಾರೆ. ಎಂಪ್ಲಾಯಿ 10% ಕೊಟ್ಟರೆ ಎಂಪ್ಲಾಯರ್ 12% ಕೊಡ್ಬೋದು. ಓಕೆನಾ? ಸೊ ಆ ಥರ ಅವ್ರ ಸ್ಯಾಲ್ರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಇವಾಗ ಅವ್ರಿಗೊಂದು 10,000 ಸ್ಯಾಲ್ರಿ ಅಂದರೆ ಇವ್ರು ಒಂದು 1,000 ರೂಪಾಯಿ ಕೊಡ್ತಾರೆ, ಅವ್ರು ಒಂದು 1,000 ರೂಪಾಯಿ ಹಾಕ್ತಾರೆ.
ಎರಡನ್ನೂ ಗಿಲ್ಟ್ ಅಂದರೆ ಇದರಲ್ಲಿ ಲಾಸ್ ಆಗಲ್ಲ. ಓಕೆ, ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿ ಲಾಸ್ ಇರಲ್ಲ. ಸೊ ಅಂಥ ಸೆಕ್ಯೂರಿಟೀಸಲ್ಲಿ ಅವರು ಇನ್ವೆಸ್ಟ್ ಮಾಡಿ ಯಾರು ಪ್ರಾವಿಡೆಂಟ್ ಫಂಡ್ ಅಥಾರಿಟಿ ಕೊಟ್ಬಿಡ್ತಾರೆ. ಪ್ರಾವಿಡೆಂಟ್ ಫಂಡ್ ಅವರು ಏನು ಮಾಡ್ತಾರೆ, ಗಿಲ್ಟೆಡ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಅಮೌಂಟನ್ನು ಜಮಾ ಮಾಡ್ತಾ ಹೋಗಿ ಅದಕ್ಕೇನೆ ಅಕೌಂಟಿಗೆ ಜಮಾ ಮಾಡಿ ಕೊನೆಯಲ್ಲಿ ಇವ್ರು ರಿಟೈರ್ ಆದಾಗ ಫುಲ್ಲು ದುಡ್ಡನ್ನು ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಅವರಿಗೆ ಎಂಪ್ಲಾಯೀಸ್ಗೆ ಕೊಡ್ತಾರೆ. ಓಕೆ, ಇದರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೇಗಿದೆ ಅಂತ ನೋಡಿ. ಫಸ್ಟ್ ಟೈಪ್ಸ್ ನೋಡೋಣ. ಟೈಪ್ಸ್ ಆಫ್ ಪ್ರಾವಿಡೆಂಟ್ ಫಂಡ್ ಯಾವ್ದ್ಯಾವ್ದಿದೆ. ಫಸ್ಟ್ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ SPF ಅಂತ ಹೇಳ್ತಾರೆ. ಇಟ್ ಈಸ್ ದ ಓಲ್ಡೆಸ್ಟ್ ಟೈಪ್ ಆಫ್ ಫಂಡ್ ಆ್ಯಂಡ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1925 ಥ್ರೂ ಅ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1925. This fund was started with a view of providing savings amongst government employees. Generally, this fund is maintained by government or semi-government departments like railways, RBI, college and universities, etc. ಓಕೆ, ಸೊ ಈ SPF ಅಂತ ಹೇಳೋದು ಯೂಶಲ್ ಆಗಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಅಂತ ಹೇಳ್ಬಿಟ್ಟು ಅವಾಗ 1925 ಬಿಗಿನಿಂಗಲ್ಲಿ ಸ್ಟಾರ್ಟ್ ಆಯಿತು. ಸಮವಾಟ್ ಇದು ಸೇವಿಂಗ್ ಆದಂಗೂ ಆಗುತ್ತೆ ಅಲ್ವಾ. ಸೊ ಸೇವಿಂಗ್ಸ್ ಪರ್ಪಸ್ಗೋಸ್ಕರ ಇದನ್ನು ಮಾಡಿದ್ರು. ನೆಕ್ಸ್ಟ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂದಾಗ ಇಟ್ ಇಸ್ ಅ ಫಂಡ್ ಟು ವಿಚ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಹ್ಯಾಸ್ ಗಿವನ್ ದ ರೆಕಗ್ನಿಷನ್ ಆಸ್ ರಿಕ್ವೈರ್ಡ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. Generally, this fund is maintained by industrial undertaking, business houses, banks, etc. ಸೊ ಇದರಲ್ಲಿ ರೆಕಗ್ನೈಸ್ಡ್ ಅಂತಂದಾಗ ಯಾರು ರೆಕಗ್ನೈಸ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇದು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅವರು ರೆಕಗ್ನೈಸ್ ಮಾಡಿರುವಂಥ ಒಂದು ಪ್ರಾವಿಡೆಂಟ್ ಫಂಡ್. ಇದನ್ನು ಬೇರೆ ಇಂಡಸ್ಟ್ರೀಸ್ ಗೌರ್ಮೆಂಟ್ ಅಲ್ಲದೆ ನಾನ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಸ್ ಅಲ್ಲೆಲ್ಲಾನು ವಿ ಕ್ಯಾನ್ ಕಮ್ ಅಕ್ರಾಸ್ ದಿಸ್ ಟೈಪ್ ಆಫ್ Provident Fund that is recognized. This is recognized by Commissioner of Income Tax. Next, Unrecognized Provident Fund URPF. It is a provident fund which is not recognized by Commissioner of Income Tax. The employer and the employee both contribute towards this fund. The employee's contribution is added in the salary and he will not be allowed any rebate of tax while computing the total tax of employees. The employee is entitled to relief under section 89 subsection 1. URPF ಅಂತಂದ್ರೆ this is not recognized by Commissioner of Income Tax ಅಂತ ತಗೊಳ್ಳಿ. ಟ್ಯಾಕ್ಸ್ ಟ್ರೀಟ್ಮೆಂಟ್ ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. 4ನೇ ಟೈಪು, ಲಾಸ್ಟ್ ವಿಧ. ಇದು ಎಂಪ್ಲಾಯ್ ಎಲ್ಲೋ ಒಂದು ಕಡೆ ಕೆಲಸ ಮಾಡೋರ್ಗೆ ಎಲ್ಲರಿಗೂ ಆಯಿತು. ಇವಾಗ ಗೌರ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಸ್ಟ್ಯಾಚ್ಯುಟರಿ PF ಆಯಿತು, ನಾನ್ ಗೌರ್ಮೆಂಟ್ ಮಾಡೋರಿಗೆ ಐದರ್ RPF ಆದರೂ ಸಿಗುತ್ತೆ ಅಥವಾ URPF ಆದರೂ ಸಿಗುತ್ತೆ. ಓನ್ ಬಿಸ್ನೆಸ್ ಮಾಡೋವಂಥವ್ರಿಗೆ ಸೇವಿಂಗ್ಸ್ ಮಾಡಬೇಕು ಮತ್ತು ಆ ಸೇವಿಂಗ್ಸ್ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಬರಬಾರ್ದು ಅನ್ನೋ ಉದ್ದೇಶ ಇದ್ದರೆ ಅವರು PPF ಹೋಗ್ಬೋದು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. This is started for the sake of self-employed people in the year 1968. ಓಕೆ, ಅವರ ಸೆಲ್ಫ್-ಎಂಪ್ಲಾಯ್ಡ್ ಬಿಸ್ನೆಸ್ ಮೆನ್ಸ್ ಇರ್ತಾರಲ್ವಾ ಅವರಿಗೆ ಅಂತ ಹೇಳ್ಬಿಟ್ಟು ಇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಸ್ಟಾರ್ಟ್ ಮಾಡಿದರು. ಇದು ಒಂದು ಒಳ್ಳೆ ಸೇವಿಂಗ್ಸ್, ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ. ಓಕೆ, ನಾವು ಲೆಟ್ ಅಸ್ ಸಿ ದ ಟ್ಯಾಕ್ಸ್ ಟ್ರೀಟ್ಮೆಂಟ್ ಆಫ್ SPF and all other types. ನೋಡಿ ಮೇಲ್ಗಡೆ SPF ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ದೆನ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ PPF ಅಂತ ಹಾಕೊಂಡಿದೆ. 4 ಟೈಪ್ಗೆ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನಾನು ಆಗಲೇ ಹೇಳಿದೆ, ಇದು ಪ್ರಾವಿಡೆಂಟ್ ಫಂಡ್ ಅಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಫಸ್ಟು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಯಾವ ಥರ ಟ್ರೀಟ್ ಮಾಡೋದು ಅಂತ ನೋಡೋಣ. ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಆದರೆ ಟ್ಯಾಕ್ಸ್ ಫ್ರೀ, ಟ್ಯಾಕ್ಸಿಗೆ ಬರಲ್ಲ, ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡೋದು ಬರೋದಿಲ್ಲ. RPF ಅಂತಂದಾಗ ಇನ್ ಎಕ್ಸೆಸ್ ಆಫ್ 12% ಆಫ್ ಸ್ಯಾಲರಿ ತೊಗೊತೀವಿ. 12% ಆಫ್ ಸ್ಯಾಲರಿ ಅಂದರೆ ಏನು ಅಂತ ಹೇಳ್ತೇನೆ ಆಮೇಲೆ, ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೇನೆ ನೋಡಿ. ಸೊ ಮೋರ್ ದ್ಯಾನ್ 12% ಆಫ್ ಸ್ಯಾಲರಿ ಇತ್ತು ಅಂತಂದರೆ ಅದನ್ನು ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂತಂದರೆ ಮಾಡಲ್ಲ. ಪ್ರಾಬ್ಲಮ್ ಮಾಡಬೇಕಂದ್ರೆ ಗೊತ್ತಾಗುತ್ತೆ ಇದು.
URPF ಅಂದರೆ ನಾಟ್ ಟ್ಯಾಕ್ಸಬಲ್ ಇನ್ ದ ಇಯರ್ ಆಫ್ ಕಾಂಟ್ರಿಬ್ಯೂಷನ್. ಅವ್ರು ಕಾಂಟ್ರಿಬ್ಯೂಟ್ ಮಾಡುವಂಥ ಆ ವರ್ಷದಲ್ಲಿ ಟ್ಯಾಕ್ಸ್ ಆಗಲ್ಲ ಅದು. PPF ಅದನ್ನು ಅಪ್ಲೈಯೇ ಆಗಲ್ಲ, ಯಾಕಂದರೆ PPFಗೆ ಎಂಪ್ಲಾಯರೇ ಇಲ್ವಲ್ಲ, ಅವರು ಸೆಲ್ಫ್ ಎಂಪ್ಲಾಯ್ಡಲ್ಲಿ ಬರ್ತಾರೆ. ಸೊ ಇಲ್ಲಿ ಅಥವಾ ಬೇರೆಯವರು PPF ಮಾಡ್ಬೋದು, ಬಟ್ ಇದರಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತ ಯಾವುದೂ ಇರಲ್ಲ. ನೆಕ್ಸ್ಟ್, ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ವಾ, ಅದಕ್ಕೆ ಟ್ಯಾಕ್ಸ್ ಆಗಲ್ಲ, ಬಟ್ ಅದ್ರ ಬದಲಾಗಿ ಅವರು ಡಿಡಕ್ಷನ್ ಕ್ಲೈಮ್ ಮಾಡ್ಕೋಬೋದು ಅಂಡರ್ ಸೆಕ್ಷನ್ 80C. ನಾನು ಇಷ್ಟು ಪ್ರಾವಿಡೆಂಟ್ ಫಂಡ್ಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇಟ್ ಕ್ವಾಲಿಫೈಸ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಲ್ಲಿ ಕ್ಲೈಮ್ ಮಾಡ್ಕೊಬೋದು. ಸ್ಟ್ಯಾಚ್ಯುಟರಿ PFಗೂ ಕ್ಲೈಮ್ ಮಾಡ್ಕೋಬೋದು, RPFಗೂ ಕ್ಲೈಮ್ ಮಾಡ್ಕೋಬೋದು, ಅದೇ ಥರ PPFಗೂ ಕ್ಲೈಮ್ ಮಾಡ್ಬೋದು. ಮೂರಕ್ಕೂ ಅವರು ಡಿಡಕ್ಷನ್ ಕ್ಲೈಮ್ ಮಾಡ್ಕೋಬೋದು, ಎಷ್ಟು ಪೇ ಮಾಡಿರ್ತಾರೆ ಅಷ್ಟು. URPF ಮಾತ್ರ ಆ್ಯಕ್ಚುಲಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ನಾಟ್ ಟ್ಯಾಕ್ಸಬಲ್, ಯಾಕಂದರೆ ಅವ್ರ ಇದ್ರ ಮೇಲೆ ಅವ್ರಿಗೆ ಟ್ಯಾಕ್ಸ್ ಹಾಕ್ಕೊಳಕ್ಕಾಗಲ್ಲ. It is not, employees contribution is not taxable and does not qualify for deduction under section 80C. Taxable ಆಗಲ್ಲ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್, and at the same time ಡಿಡಕ್ಷನ್ಗೆ ಕ್ವಾಲಿಫೈ ಆಗಲ್ಲ URPF. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ PF. ಇಂಟ್ರೆಸ್ಟ್ ಆಗಿರುತ್ತಲ್ವಾ PF ಮೇಲೆ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿರುತ್ತಲ್ವಾ, ಅದು ಸ್ಟ್ಯಾಚ್ಯುಟರಿ PF ಅಲ್ಲಿ ಟ್ಯಾಕ್ಸ್ ಫ್ರೀ. ನೀವು ಒಂದು ತಿಳ್ಕೊಬಿಡಿ, ಸ್ಟ್ಯಾಚ್ಯುಟರಿ PF ಅಂತಂದರೆ ಇಟ್ ಈಸ್ ಟ್ಯಾಕ್ಸ್ ಫ್ರೀ. ಎಂಪ್ಲಾಯರ್ಸ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ರೀಫಂಡ್ ಇರ್ಬೋದು, ಎಲ್ಲನೂ ಟ್ಯಾಕ್ಸ್ ಫ್ರೀ ಆಗುತ್ತೆ. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಮಾತ್ರ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಓಕೆ, RPFಗೆ ಬಂದಾಗ ಇಂಟ್ರೆಸ್ಟ್ ಪಾರ್ಟ್ ಇದೆ ನೋಡಿ, ಅದು 9.5%ಗಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸಬಲ್, ಅಲ್ಲಿವರೆಗೆ ಎಕ್ಸೆಂಪ್ಟೆಡ್. ಇವಾಗ ಬೈ ಚಾನ್ಸ್ 10% ಕೊಟ್ಟಿದ್ರೆ ಅವಾಗ 0.5% ಮಾತ್ರ ಟ್ಯಾಕ್ಸಬಲ್, 9.5% ಎಕ್ಸೆಂಪ್ಟ್ ಆಗುತ್ತೆ. ಓಕೆ, ಇಂಟ್ರೆಸ್ಟ್ ಪಾರ್ಟ್, ಇಂಟ್ರೆಸ್ಟ್ ಆನ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು URPF, ನಾಟ್ ಟ್ಯಾಕ್ಸಬಲ್ ಇನ್ ದ ಇಯರ್ ಇನ್ ವಿಚ್ ಅಮೌಂಟ್ ಇಸ್ ಕ್ರೆಡಿಟೆಡ್. ಓಕೆ, ಸೇಮ್ ರೂಲ್ ಕ್ಯಾರಿ ಆಗುತ್ತೆ. PPFಗೆ ಬಂದಾಗ ಟ್ಯಾಕ್ಸ್ ಫ್ರೀ, ಅದರಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ಆನ್ PF ಇಸ್ ಟ್ಯಾಕ್ಸ್ ಫ್ರೀ. ಓಕೆ, ಯಾಕಂದರೆ ಇವರೇ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ನೆಕ್ಸ್ಟ್, ರೀಫಂಡ್ ಪಾರ್ಟಿಗೆ ಬನ್ನಿ. ರೀಫಂಡ್ ಬಂದ್ಬಿಟ್ಟು ರಿಟೈರ್ಮೆಂಟ್ ಆದಾಗ ರೀಫಂಡ್ ಆಗುತ್ತಲ್ವಾ, ಸ್ಟ್ಯಾಚ್ಯುಟರಿ PF ಆದರೆ ನಾಟ್ ಟ್ಯಾಕ್ಸಬಲ್. RPF ಆದರೆ ಎಕ್ಸೆಂಪ್ಟ್ if employee has rendered at least 5 years of continuous service. Otherwise, tax treatment is just like URPF. 5 ವರ್ಷ ಕಂಟಿನ್ಯೂಸ್ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿರುವಂಥ PF ಆದರೆ 5 ವರ್ಷಕ್ಕಿಂತ ಜಾಸ್ತಿ ಇರಬೇಕು ಆಯಿತಾ, ಮಿನಿಮಮ್ 5 ವರ್ಷ ಇರಬೇಕು. ಆವಾಗ ಟ್ಯಾಕ್ಸ್ ಇದು ಎಕ್ಸೆಂಪ್ಟ್ ಆಗುತ್ತೆ. ಇಟ್ ಈಸ್ RPF ರೀಫಂಡ್ ಏನಿರುತ್ತೆ ಅದು ಟ್ಯಾಕ್ಸ್ ಆಗಲ್ಲ. ಅದಕ್ಕೂ ಮುಂಚೆ 5 ವರ್ಷ ಸರ್ವಿಸ್ ಆಗೋಕ್ಕೂ ಮುಂಚೆ ಏನಾದರೂ ರಿಟೈರ್ಡ್ ಆಗಿಬಿಟ್ಟಿದ್ರೆ ಆವಾಗ URPFನ ಯಾವ ಥರ ಟ್ರೀಟ್ ಮಾಡ್ತೀವಿ ಆ ಥರ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ವಿ ಆರ್ ಗೋಯಿಂಗ್ ಟು ಟ್ರೀಟ್ URPF. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಫ್ರೀ plus interest thereon is taxable under the head income from salaries. ಓಕೆ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ನೋಡಿ ಅದಷ್ಟು ಟ್ಯಾಕ್ಸ್ ಫ್ರೀ ಆಗುತ್ತೆ, ಬಟ್ ಅವರ ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್ ಅಕ್ರೂ ಆಗಿರುತ್ತಲ್ವಾ, ಆ ಇಂಟ್ರೆಸ್ಟ್ ಪಾರ್ಟ್ ಮಾತ್ರ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಡಿನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಓನ್ ಕಾಂಟ್ರಿಬ್ಯೂಷನ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇವ್ರು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ವ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಓನ್ ಕಾಂಟ್ರಿಬ್ಯೂಷನ್ ಅದು ಬರೀ ಇಂಟ್ರೆಸ್ಟ್ ಮಾತ್ರ, ಇಂಟ್ರೆಸ್ಟ್ ಆನ್ ಓನ್ ಕಾಂಟ್ರಿಬ್ಯೂಷನ್ ಇಸ್ ಟ್ಯಾಕ್ಸಬಲ್, ಓನ್ ಕಾಂಟ್ರಿಬ್ಯೂಷನ್ ಇಸ್ ಟ್ಯಾಕ್ಸ್ ಫ್ರೀ. ಅವರೇ ಕಟ್ಟಿರ್ತಾರಲ್ವಾ, ಇವಾಗ 10% ಎಂಪ್ಲಾಯಿ ಕಟ್ಟಿರ್ತಾರೆ, ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ಅದು ಟ್ಯಾಕ್ಸ್ ಫ್ರೀ. ಆ 10% ಕಟ್ಟಿರೋದ್ರ ಮೇಲೆ ಗಿಲ್ಟೆಡ್ ಸೆಕ್ಯೂರಿಟೀಸ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಇಂಟ್ರೆಸ್ಟ್ ಹಾಕಿರ್ತಾರೆ ನೋಡಿ, ಆ ಇಂಟ್ರೆಸ್ಟ್ ಪಾರ್ಟ್ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಅದು ಎಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ. URPF ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದೇನು, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಥವಾ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಆಗಲ್ಲ, ಬಟ್ ಇಂಟ್ರೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಆಗುತ್ತೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಂಟ್ರೆಸ್ಟ್ ಆದರೆ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸ್ ಆಗುತ್ತೆ. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಇಂಟ್ರೆಸ್ಟ್ ಆದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಟ್ಯಾಕ್ಸ್ ಫ್ರೀ. ಓಕೆ,
ಸೊ ಸ್ಯಾಲರಿ ಅಂದರೆ ಏನು ಅಂತ ಇಲ್ಲಿ ನೋಡೋಣ. ಫಾರ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ RPF. RPF ಅಲ್ಲಿ ಸ್ಯಾಲರಿ ಹೇಳಿದೆ ಅಲ್ವಾ, 12% ಸ್ಯಾಲರಿಗಿಂತ ಜಾಸ್ತಿ ಇದ್ರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಯಾಲರಿ ಇನ್ಕ್ಲೂಡ್ಸ್ ಬೇಸಿಕ್ ಪೇ, ಡಿಆರ್ಎಸ್ ಪೇ, ಡಿಆರ್ಎಸ್ ಅಲೌನ್ಸ್ ಇಫ್ ಇಟ್ ಎಂಟರ್ಸ್ ಇನ್ ಟು ಸರ್ವಿಸ್ ಬೆನಿಫಿಟ್, and commission if it is based on fixed percentage of turnover achieved by employee. ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೋ ನೆನಪಿದೆಯಾ? ಅದೇ ಥರ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬೇಸಿಕ್ ಪೇ ತೊಗೋತೀವಿ, ಡಿಆರ್ಎಸ್ ಪೇ ತೊಗೋತೀವಿ. ಡಿಆರ್ಎಸ್ ಅಲೌನ್ಸ್ ಯಾವಾಗ ಅಂದರೆ ಇಫ್ ಇಟ್ ಎಂಟರ್ಸ್ ಇಂಟು ಸರ್ವಿಸ್ ಬೆನಿಫಿಟ್. ಕಮಿಷನ್ ಫಿಕ್ಸೆಡ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಇದ್ದರೆ ಮಾತ್ರ ತೊಗೋಬೇಕು. ತೊಗೊಂಡು ಅದು ಪ್ರಾಬ್ಲಮ್ ಮಾಡಬೇಕಂದ್ರೆ ಇನ್ನು ಕ್ಲಿಯರಾಗಿ ಗೊತ್ತಾಗುತ್ತೆ ಹೇಗೆ ಯಾವ ಥರ ತೊಗೋತೀವಿ ಅಂತ ಹೇಳ್ಬಿಟ್ಟು. ಇವಾಗ ಏನೇನು ತೊಗೊಳ್ತೀವಿ, ಎಷ್ಟು ವಿಧ ಇದೆ, ಅದರ ಮೀನಿಂಗ್ ಏನು ಅಷ್ಟು ತಿಳ್ಕೊಂಡಿರಿ. ಓಕೆ, ಥ್ಯಾಂಕ್ ಯು.